ಹಸಿ ಜೋಳದ ಹಸಿ ತೆನೆ ಅಥವಾ ಮೇಜ್, ಫ್ರೆಶ್ ಸ್ವೀಟ್ ಕಾರ್ನ್ ಕೂಡು ಹಾಗೂ ಕಾಳುಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಲವು ಪ್ರಮುಖ ಪ್ರಯೋಜನಗಳಿವೆ. ಹಸಿ ಜೋಳದಲ್ಲಿ ನಾರು, ಫೈಬರ್, ಜೀವಸತ್ವಗಳು, ವೈಟಮಿನ್ಸ್, ಖನಿಜಾಂಶಗಳು, ಮಿನರಲ್ಸ್ ಹಾಗೂ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇದರ ಮುಖ್ಯ ಲಾಭಗಳು ಇಲ್ಲಿವೆ. 1. ಜೀರ್ಣಕ್ರಿಯೆಗೆ ಅತ್ಯುತ್ತಮ. ಗುಡ್ ಫಾರ್ ಡೈಜೆಷನ್. ಹಸಿ ಜೋಳದಲ್ಲಿ ಸಾಕಷ್ಟು ಪ್ರಮಾಣದ ಆಹಾರದ ನಾರಿನಂಶ ಡಯಟರಿ ಫೈಬರ್ ಇರುತ್ತದೆ. ಇದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ನಿವಾರಿಸಿ ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 2. ತಕ್ಷಣದ ಶಕ್ತಿ ನೀಡುತ್ತದೆ. ಬೂಸ್ಟ್ಸ್ ಎನರ್ಜಿ. ಇದರಲ್ಲಿರುವ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಶರೀರಕ್ಕೆ ತಕ್ಷಣದ ಹಾಗೂ ದೀರ್ಘಕಾಲದ ಶಕ್ತಿಯನ್ನು ಒದಗಿಸುತ್ತವೆ. ದಣಿವು ಹಾಗೂ ಆಯಾಸವನ್ನು ಕಡಿಮೆ ಮಾಡಲು ಇದು ಸಹಕಾರಿ. 3. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಇಂಪ್ರೂವ್ಸ್ ಐ ಹೆಲ್ತ್. ಜೋಳದಲ್ಲಿ ಲ್ಯೂಟೀನ್ ಮತ್ತು ಜಿಕ್ಸಾಂಥಿನ್ ಎಂಬ ಆಂಟಿಆಕ್ಸಿಡೆಂಟ್ಗಳಿದ್ದು, ಇವು ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲು ಮತ್ತು ವಯಸ್ಸಾಗುವಿಕೆಯಿಂದ ಉಂಟಾಗುವ ಕಣ್ಣಿನ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. 4. ರಕ್ತಹೀನತೆ ತಡೆಯುತ್ತದೆ. ಪ್ರಿವೆಂಟ್ಸ್ ಅನೀಮಿಯಾ. ಇದರಲ್ಲಿ ಐರನ್, ಕಬ್ಬಿಣದಂಶ ಮತ್ತು ಫೋಲಿಕ್ ಆಸಿಡ್, ವೈಟಮಿನ್ ಬಿ9 ಇದ್ದು, ದೇಹದಲ್ಲಿ ಕೆಂಪು ರಕ್ತಕಣಗಳ ಆರ್ಬಿಸಿ ಉತ್ಪಾದನೆ ಹೆಚ್ಚಿಸಲು ಮತ್ತು ರಕ್ತಹೀನತೆಯನ್ನು, ಅನೀಮಿಯಾ ತಡೆಗಟ್ಟಲು ನೆರವಾಗುತ್ತದೆ. 5. ಹೃದಯದ ಆರೋಗ್ಯ ಕಾಪಾಡುತ್ತದೆ. ಹಾರ್ಟ್ ಹೆಲ್ತ್. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಮತ್ತು ನಾರಿನಂಶವು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ LDL ಪ್ರಮಾಣವನ್ನು ನಿಯಂತ್ರಣದಲ್ಲಿಡಲು ಮತ್ತು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. 6. ಚರ್ಮ ಹಾಗೂ ಕೇಶವರ್ಧನೆಗೆ ಸಹಕಾರಿ. ಸ್ಕಿನ್ ಮತ್ತು ಹೇರ್ ಕೇರ್. ಜೋಳದಲ್ಲಿ ವೈಟಮಿನ್ ಸಿ ಮತ್ತು ಇತರೆ ಆಂಟಿಆಕ್ಸಿಡೆಂಟ್ಗಳು ಹೆಚ್ಚಾಗಿರುವುದರಿಂದ ಚರ್ಮಕ್ಕೆ ಕಾಂತಿ ನೀಡುತ್ತದೆ ಹಾಗೂ ಅಕಾಲಿಕ ಸುಕ್ಕುಗಳನ್ನು ತಡೆಯುತ್ತದೆ. ನೆನಪಿರಲಿ, ಹಸಿ ಜೋಳವನ್ನು ಬೇಯಿಸಿ, ಸುಟ್ಟು, ಭುಟ್ಟ ಅಥವಾ ತರಕಾರಿ, ಸಲಾಡ್ನೊಂದಿಗೆ ಸೇವಿಸುವುದು ಜೀರ್ಣಿಸಿಕೊಳ್ಳಲು ಸುಲಭ ಮತ್ತು ಸುರಕ್ಷಿತ. ಕೆಲವರಿಗೆ ಹಸಿ ಜೋಳವನ್ನು ನೇರವಾಗಿ ಸೇವಿಸಿದಾಗ ಜೀರ್ಣಿಸಿಕೊಳ್ಳಲು ಕಷ್ಟವಾಗಿ ಹೊಟ್ಟೆ ಉಬ್ಬರ ಉಂಟಾಗಬಹುದು. ಆದ್ದರಿಂದ ಹದವಾಗಿ ಬೇಯಿಸಿ ತಿನ್ನುವುದು ಹೆಚ್ಚು ಸೂಕ್ತ. ಹಸಿ ಜೋಳದ ಪಲ್ಯ ಮಾಡುವ ಸರಳ ವಿಧಾನ. ಒಗ್ಗರಣೆ. ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ, ಹಸಿಮೆಣಸು ಹಾಗೂ ಈರುಳ್ಳಿ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ಟೊಮೆಟೊ. ನಂತರ ಟೊಮೆಟೊ ಸೇರಿಸಿ ಮೆತ್ತಗಾಗುವವರೆಗೆ ಹುರಿಯಿರಿ. ಜೋಳ ಹಾಗೂ ಮಸಾಲೆ. ಈಗ ಹಸಿ ಜೋಳದ ಕಾಳುಗಳು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಚುರ್ಮುರಿ ಪೌಡರ್ ಹಾಕಿ ಚೆನ್ನಾಗಿ ಬೆರೆಸಿ. ಬೇಯಿಸುವುದು. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಜೋಳ ಮೆತ್ತಗಾಗುವವರೆಗೆ ಬೇಯಿಸಿದರೆ ರುಚಿಕರ ಪಲ್ಯ ಸಿದ್ಧ. ಈಗ ಬಿಸಿ ಬಿಸಿಯಾದ ಮತ್ತು ರುಚಿಕರವಾದ ಹಸಿ ಜೋಳದ ಪಲ್ಯ ಸವಿಯಲು ರೆಡಿ. ಇದನ್ನು ಚಪಾತಿ, ರೊಟ್ಟಿ ಜೊತೆ ಅಥವಾ ಸಾಯಂಕಾಲದ ತಿಂಡಿಯಾಗಿ ಹಾಗೆಯೇ ತಿನ್ನಬಹುದು. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.